ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾನು ಸಾಫ್ಟಾಗಿ ಮತ್ತು ಸ್ಪಾಂಜಿಯಾಗಿ ಹೇಗೆ ಚಾಕ್ಲೇಟ್ ಕೇಕ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಇಷ್ಟು ಸಾಫ್ಟಾಗಿ ಬಂದಿದೆ. ಸೊ ಕೇಕ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಸೊ ಇವಾಗ ಇಲ್ಲಿ ಕೇಕ್ ಮಾಡೋಕ್ಕೆ ಒಂದು 1/4 ಕಪ್ಪಷ್ಟು ಮೊಸರು ಹಾಕ್ಕೊಂಡಿದ್ದೀವಿ. ಸೊ ಅದಕ್ಕೆ ಒಂದು ಅರ್ಧ ಕಪ್ಪಷ್ಟು ಸಕ್ಕರೆ ಹಾಕೋಬೇಕು. ನಾನು ಒಂಚೂರು ಅರ್ಧ ಕಪ್ಪಿಗಿಂತ ಒಂದು ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಇದೆಲ್ಲದನ್ನು ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಸಕ್ಕರೆ ನೀಟಾಗಿ ಆ ಮೊಸರಲ್ಲಿ ಕರಗೋ ತನಕ. ನೋಡಿ, ಇವಾಗ ಇದು ಸಕ್ಕರೆ ಎಲ್ಲ ಕರಗಿದೆ. ಸೊ ಇದಕ್ಕೆ ಒಂದು 1/4 ಕಪ್ಪಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ನಾನು. ಸೊ ಇದನ್ನು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇದಕ್ಕೆ 1 ಕಪ್ಪಷ್ಟು ಮೈದಾ ಹಾಕೋತೀವಿ. ಸೊ ಇವಾಗ ನಾವು ಇದಕ್ಕೆ ಮೈದಾ ಹಾಕೋತಾ ಇದ್ದೀವಿ. ನಾನು ಚಾಕ್ಲೇಟ್ ಫ್ಲೇವರ್ ಕೇಕ್ ಮಾಡ್ತಿರೋದ್ರಿಂದ ಇಲ್ಲಿ ಮೈದಾ ಜೊತೆಗೆ ಕೋಕೋ ಪೌಡ್ರನ್ನು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೀವು ನಿಮಗೆ ಬೇಕಾದರೆ ಎಣ್ಣೆ ಬದಲು ತುಪ್ಪ ಕೂಡ ಉಪಯೋಗಿಸ್ಕೋಬಹುದು. ಸೊ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಗಂಟು ಏನು ಇಲ್ದಿರೋ ಥರ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು. ಸೊ ಇದನ್ನು ಒಂಚೂರು ಕಲಸಾಗಿದೆ. ಇದಕ್ಕೆ ನಾವು ಒಂದು 1/4 ಕಪ್ಪಷ್ಟು ಹಾಲು ಹಾಕೋತಾ ಇದ್ದೀವಿ. ನೋಡಿ, ಹಾಲನ್ನು ಒಂದು ಸ್ವಲ್ಪನೇ ಹಾಕ್ಕೊಳ್ಳಿ. ಇದನ್ನು ಗಂಟಿಲ್ದಂಗೆ ಕಲಿಸ್ಕೊಳ್ಳಿ, ಆವಾಗ ಕೇಕಲ್ಲಿ ಗಂಟಾಗಲ್ಲ. ನಿಮಗೆ ಏನಾದರೂ ಕೇಕ್ ಬ್ಯಾಟರ್ ಗಟ್ಟಿ ಅನಿಸಿದ್ರೆ ನೀವು ಇದಕ್ಕೊಂಚೂರು ಹಾಲು ಹಾಕ್ಕೋಬೋದು. ಕನ್ಸಿಸ್ಟೆನ್ಸಿ ದೋಸೆ ಬ್ಯಾಟರ್ ಇರುತ್ತಲ್ಲ ಆ ಥರ ಇರಬೇಕು. ಇದಕ್ಕೆ ನಾನು 1/4 ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾ ಮತ್ತು 3/4 ಸ್ಪೂನಷ್ಟು ಬೇಕಿಂಗ್ ಪೌಡರ್ ಹಾಕೋತಾ ಇದ್ದೀವಿ. ಇವಾಗ ಇದನ್ನು ಒಂದು ಸಲ ಕಲಿಸ್ಕೋಬೇಕು, ಮಿಕ್ಸ್ ಮಾಡ್ಕೋಬೇಕು. ಮತ್ತು ಒಂದು ಸ್ವಲ್ಪ ವೆನಿಲಾ ಎಸೆನ್ಸ್ ಹಾಕೋತಾ ಇದ್ದೀವಿ. ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಸೊ ಇವಾಗ ನಾನಿಲ್ಲಿ ಒಂದು ಕೇಕ್ ಮೌಲ್ಡ್ ತೊಗೊಂಡಿದ್ದೀನಿ. ನೀವು ಇದ್ರೆ ಮನೇಲಿ ಬೇಕಿಂಗ್ ಪೇಪರ್ ಹಾಕೋಬೋದು, ಇಲ್ಲಾಂದರೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿಕೊಂಡು ಅದಕ್ಕೊಂದು ಸ್ವಲ್ಪ ಮೈದಾ ಹಸಿಟ್ಟಿದೆಯಲ್ಲ ಅದನ್ನು ಇದು ಮಾಡ್ಕೋಬೋದು. ಇಲ್ಲಿ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು ಎಲ್ಲ ಕಡೆನೂ. ಸೊ ಇದಕ್ಕೆ ನಾವಿಲ್ಲಿ ಒಂದು ಸ್ವಲ್ಪ ಮೈದಾನ ಸ್ಪ್ರಿಂಕಲ್ ಮಾಡ್ಕೊತಾ ಇದ್ದೀವಿ. ಸ್ಪ್ರಿಂಕಲ್ ಮಾಡಿ ಸೈಡಲ್ಲೆಲ್ಲ ಮೈದಾ ಮಾಡಿ ನೀಟಾಗಿ ಎಲ್ಲ ಕಡೆನೂ ಸ್ಪ್ರಿಂಕಲ್ ಮಾಡ್ಕೊಳ್ಳಿ. ಸೊ ಇವಾಗ ಈ ಕೇಕ್ ಮಿಕ್ಸ್ಚರ್ನ ಮೌಲ್ಡ್ಗೆ ಹಾಕೋತಾ ಇದ್ದೀವಿ. ನೋಡಿ, ಸೊ ಕೇಕ್ ಬ್ಯಾಟರ್ನ ಮೌಲ್ಡ್ಗೆ ಹಾಕಿದ್ದೀವಿ. ಇದನ್ನು ಮೈಕ್ರೋವೇವಲ್ಲಿ ಇಡೋಣ. ಸೊ ಇದನ್ನು ಮೈಕ್ರೋವೇವಲ್ಲಿ ಇಟ್ಟಿದ್ದೀನಿ. ಇದನ್ನು 5 to 10 ಮಿನಿಟ್ಸ್ ಬೇಕ್ ಮಾಡೋಣ. ಸೊ ನಾನಿಲ್ಲಿ ಕೇಕ್ ಇಟ್ಟಿದ್ದೀನಿ. ಕೇಕ್ನ 5 ಮಿನಿಟ್ಸ್ 30 ಸೆಕೆಂಡ್ಸ್ಗೆ ಇಟ್ಟಿದ್ದೀನಿ. ಇದು ಅವಾಗವಾಗ ಒಂದು ಸಲ ತೆಗೆದು ನೋಡ್ಕೊಳ್ಳಿ, ಯಾಕಂದರೆ ಇಲ್ಲಾಂದರೆ ಸೀದೋಗುತ್ತೆ. ಸೊ ಇವಾಗ ಕೇಕ್ ಆಗಿದೆ. ಸೊ ನಿಮಗೆ ಕೇಕ್ ಆಗಿದೆಯಾ ಇಲ್ವಾ ಅಂತ ಗೊತ್ತಾಗಬೇಕು ಅಂದರೆ ಒಂದು ಟೂತ್ ಪಿಕ್ ತೊಗೊಂಡು ಈ ಥರ ಪೋಕ್ ಮಾಡಿ, ಅಕಸ್ಮಾತ್ ಏನೂ ಅಂಟಿಲ್ಲ ಅಂದರೆ ನಿಮಗೆ ಕೇಕ್ ಆಗಿದೆ ಅಂತ. ಸೊ ಇದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ತಿದ್ದೀನಿ. ನೋಡಿ, ಕೇಕು ಚೆನ್ನಾಗಿ ಬಂದಿದೆ, ಸಾಫ್ಟಾಗೂ ಬಂದಿದೆ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.